ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಕಾರ್ಮಿಕರ ಹಕ್ಕುಗಳನ್ನು ಹತ್ತಿಕ್ತಾ ಇದೆ ಅಂತ ಹೇಳಿ ಆರೋಪಿಸಿ ಸಿಐಟಿಯು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿ ಕಾರ್ಮಿಕ ಇಲಾಖೆಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ನಂತರ ಮಾತನಾಡಿದಂತಹ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಅವರು 2019-20 ಅವಧಿಯಲ್ಲಿ ಅಂಗೀಕರಿಸಿದ ಕಾರ್ಮಿಕ ವಿಧೇಯಕಗಳು ಕಾರ್ಮಿಕರ ಹಿತಕ್ಕೆ ಅನುಕೂಲಕರವಾಗಿಲ್ಲ ಅಂತ ಹೇಳಿದ ಅವರು ಎಲ್ಪಿಜಿ ನೀತಿಗಳ ಮೂಲಕ ಕಾರ್ಪೊರೇಟ್ ಪರ ಕ್ರಮಗಳನ್ನ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಿದ್ರು. ಯೋಜನೆಯ ಮೂಲಕ ಸಾರ್ವಜನಿಕ ಸ್ವತ್ತುಗಳನ್ನ ಖಾಸಗೀಕರಣಗೊಳಿಸಲಾಗುತ್ತೆ ಅಂತ ಹೇಳಿ ಕಿಡಿಕಾರಿದ್ರು. ಅಲ್ಲದೆ ಕಾರ್ಮಿಕರ 4 ಸಂಹಿತೆಗಳನ್ನ ರದ್ದುಪಡಿಸಬೇಕು, ಕರಡು ನಿಯಮಾವಳಿಗಳನ್ನ ಕನ್ನಡದಲ್ಲಿ ಪ್ರಕಟಿಸಬೇಕು ಹಾಗೂ ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಬೇಕು ಅನ್ನುವಂತಹ ಬೇಡಿಕೆಗಳನ್ನ ಮುಂದಿಟ್ಟರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಟಿ ನಿಂಗಪ್ಪ, ಓ ನಾಗರಾಜ್, ದುರ್ಗಾಬರ ಬೋರಯ್ಯ, ರಾಜಣ್ಣ, ಚನ್ನಕೇಶವ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಹಾಗೂ ಕಾರ್ಮಿಕರು ಭಾಗಿಯಾಗಿದ್ದರು. ಮುಷ್ಕರದ ಭಾಗವಾಗಿ ಸಿಐಟಿಯ ನೇತೃತ್ವದ ಕಾರ್ಮಿಕ ಕೆಲಸಗಳನ್ನು ಸ್ಥಗಿತ ಮಾಡಿ ಮುಷ್ಕರ ನಡೆಸಿ ಮನವಿ ನೀಡುತ್ತಿರುವುದು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಸಂಪತ್ತನ್ನು ಸೃಷ್ಟಿ ಮಾಡುವ ಕಾರ್ಮಿಕರನ್ನು ಸಂಪೂರ್ಣವಾಗಿ ಗುಲಾಮರನ್ನಾಗಿಸಲು 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಕಾರ್ಮಿಕ ಸಮಿತಿಗಳನ್ನಾಗಿ ನವೆಂಬರ್ 21, 2025ರಂದು ಅಂತಿಮ ಪ್ರಕಟಣೆ ಹೊರಡಿಸಿದ್ದು, ಈ ಸಂಹಿತೆಗಳನ್ನು 2019-2020ರಲ್ಲಿ ಲೋಕಸಭೆಯಲ್ಲಿ ಪಾಸಾಗಿದ್ದರೂ ದೇಶದ ಕಾರ್ಮಿಕ ವರ್ಗ ನಡೆಸಿದ 5 ವರ್ಷಗಳ 5 ಮುಷ್ಕರಗಳ ರೈತರ ಮತ್ತು ಇತರೆ ಪ್ರಜಾಸತ್ತಾತ್ಮಕ ಚಳವಳಿಗಳಿಗೂ ಜಾರಿ ಮಾಡಲು ಬಿಟ್ಟಿರಲಿಲ್ಲ. ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಹೆಚ್ಚಿನ ಸ್ಥಾನಗಳು ಬರೆದಿದ್ದರೂ ಕೂಡ ತನ್ನ ಕಾಲಾವಧಿಯಲ್ಲಿ ಎಲ್ಪಿಜಿಯ ನೀತಿಗಳನ್ನು ಕಾರ್ಪೊರೇಟರ್ ಕಂಪನಿಗಳ ಮತ್ತು ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬಹುರಾಷ್ಟ್ರ ಕಂಪನಿಗಳ ಪರವಾಗಿ ಕೆಲಸ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಂವಿಧಾನ ವಿರೋಧಿಯಾಗಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಂವಿಧಾನ ವಿರೋಧಿಯಾಗಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.